ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ಎಷ್ಟೋ ಬಾರಿ ನಮಗೆ ಕೆಲಸಗಳು ಮಾಡಿದ್ರೂ ನಮಗೆ ಹಣದ ಅಭಿವೃದ್ಧಿ ಆಗ್ತಿಲ್ಲ ಅಥವಾ ಧನ ಪ್ರಾಪ್ತಿ ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇವತ್ತು ನಾನು ಹೇಳುವಂತಹ ಒಂದು ಮಂತ್ರದ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ಖಂಡಿತವಾಗಲೂ ನಿಮ್ಮ ಕರ್ಮಕ್ಕೆ ಅನುಸಾರವಾಗಿ ಒಂದು ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆಯೇ ಇಂತಹ ವಿಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ, ಜೊತೆಗೆ ಅವರಿಗೂ ಈ ಮಂತ್ರದಿಂದ ಒಂದು ಲಾಭವೂ ಸಮೇತ ಉಂಟಾಗಲಿ ಅಂತ ಹೇಳ್ತೀನಿ. ನೋಡಿ, ಇದು ಚತುರಕ್ಷರದ ಒಂದು ಮಂತ್ರ ಆಗಿರುತ್ತೆ. ಇದನ್ನು ನಾವು ಲಕ್ಷ್ಮೀ ಬೀಜ ಮಂತ್ರ ಅಂತಲೂ ಹೇಳ್ತೀವಿ. ಈ ಮಂತ್ರವನ್ನು ಅಂದರೆ ನೀವು ಪ್ರಯೋಗ ಮಾಡುವಾಗ 31 ದಿನಗಳ ಕಾಲ ಸತತವಾಗಿ ನೀವು ನಿತ್ಯ ಕರ್ಮಗಳು ಅಂತ ಏನಿದೆ, ಬೆಳಿಗ್ಗೆ ಎದ್ದು ಅದೆಲ್ಲ ಮುಗಿಸ್ಕೊಂಡು, ಗಂಡಸರಾದರೆ ಬಿಳಿಯ ವಸ್ತ್ರವನ್ನು ಧರಿಸ್ಕೋಬೇಕು, ಹೆಂಗಸರಾದರೆ ಕೆಂಪು ವಸ್ತ್ರಗಳು ಅಥವಾ ಕೆಂಪು ಸೀರೆ ಅಥವಾ ಕೆಂಪು ಚೂಡಿದಾರ್ ಅಂತ ಏನಿದೆ ಅದನ್ನು ನೀವು ಧರಿಸ್ಕೊಂಡು ಈ ಮಂತ್ರವನ್ನು ನೀವು ಪಠನೆಯನ್ನು ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಅವರವರ ಕರ್ಮಾನುಸಾರದಂತೆ ನಮಗೆ ಈ ಜೀವನದಲ್ಲಿ ಎಲ್ಲ ಫಲಗಳು ಪೂರ್ವ ನಿಯೋಜಿತವಾಗಿ ನಮಗೆ ಲಭ್ಯ ಆಗುತ್ತೆ. ಆದರೆ ಕೆಲವೆಲ್ಲ ಸಂದರ್ಭದಲ್ಲಿ ನಮಗೆ ಬ್ಲಾಕೇಜಸ್ ಇದ್ದಾಗ ಮಂತ್ರ ತಂತ್ರಗಳ ಹೋಮ ಹವನದಿಂದ ಪರಿಹಾರಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನೀವು ಇದನ್ನು ಮಾಡ್ತೀರಿ ಖಂಡಿತ ಫಲ ಇದೆ. ಇಲ್ಲಿ ನೋಡಿ, ನಾವು ಇದನ್ನು ಒಂದು ಬಿಳಿಯ ಬಟ್ಟೆ ಅಥವಾ ಬಿಳಿಯ ಪಂಚೆ ಆಗಿರ್ಬೋದು ಅಥವಾ ಬಿಳಿಯ ಟವಲ್ ಅಂತ ಏನಿದೆ ಅದನ್ನು ನಾವು ಪೂರ್ವಾಭಿಮುಖವಾಗಿ ಹಾಕ್ಕೊಂಡು ನೀವು ಕುಳಿತುಕೊಳ್ಬೇಕಾಗುತ್ತೆ. ಆನಂತರ ಈ ಮಂತ್ರವನ್ನು 21 ಮಾಲೆಯಷ್ಟು, ಅಂದರೆ ಒಂದು ಮಾಲೆಯಲ್ಲಿ 108 ಮಣಿಗಳಿರುತ್ತೆ, 21 ಮಾಲೆಯಷ್ಟು ನೀವು ಜಪವನ್ನು ಮಾಡಬೇಕು. ಮೇಡಮ್, ನಮಗೆ ಮಣಿಗಳಿಂದ ನಮಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು 108 ಕಡಲೆಕಾಳನ್ನು ನೀವು ತಗೊಳ್ಳಿ. ಅದನ್ನು 21 ಬಾರಿ, ಅಂದರೆ ಒಂದು ಮಾಲೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ 108 ಅಂತ, ಅದೇ ಥರ ನೀವು 21 ಸತಿ ನೀವು ಜಪಿಸ್ಬೇಕು. ಇದನ್ನು ಕರೆಕ್ಟಾಗಿ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನೀವು ಮಾಡಿ ಅಂತ ಹೇಳ್ತೀನಿ. ಈಗ ಬೆಳಿಗ್ಗೆ ಮಾಡಿದ್ರೆ ಬೆಳಿಗ್ಗೆನೇ ಕಂಟಿನ್ಯೂ ಮಾಡಿ, ಇಲ್ಲ ಸಂಜೆ ಮಾಡ್ತೀನಿ ಅಂತಂದರೆ ಸಂಜೆನೇ ಮಾಡ್ಬೋದು, ಇಲ್ಲ ನಾವು ಮಧ್ಯಾಹ್ನ ಮಾಡ್ತೀವಿ, ಆ ಥರ ಎಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾವಾಗಲೂ ಅಷ್ಟೇ, ಕೆಲವು ಪರಿಹಾರ ಅಂದಾಗ ಇಂತಿಂಥ ಸಮಯದಲ್ಲೇ ಮಾಡಿದರೆ ನಮಗೆ ಅತ್ಯಂತ ಪ್ರಾಪ್ತಿ. ಇದು 31 ದಿನಗಳ ಕಾಲ ನೀವು 21 ಮಾಲೆ ಅಷ್ಟೇ ನೀವು ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಮಂತ್ರ ನಾನಿಲ್ಲಿ ಹೇಳ್ತೀನಿ. ಐಂ ಶ್ರೀಂ ರೀಂ ಕ್ಲೀಂ ಅಂತ ಹೇಳ್ಬಿಟ್ಟು ನಾನು ಇದನ್ನು ನಿಮಗೆ ಕೊಟ್ಟಿರ್ತೀನಿ. ಅದನ್ನು ನೀವು ಸಮೇತ ನೋಡಿಕೊಂಡು ಪಠನೆಯನ್ನು ಮಾಡ್ಬೋದು. ಮಾಡಲಿಕ್ಕಿಂತ ಮುಂಚೆ ನೀವು ನಿಮ್ಮ ಕುಲದೇವರ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು, ಲಕ್ಷ್ಮೀ ದೇವಿಯ ಫೋಟೋ ಇತ್ತು ಅಂದರೆ ಖಂಡಿತವಾಗಲೂ ಆ ಲಕ್ಷ್ಮೀ ದೇವಿಯ ಫೋಟೋಕ್ಕೆ ನಮಸ್ಕಾರವನ್ನು ಸಮೇತ ಮಾಡಿ, ಸತತವಾಗಿ 31 ದಿನಗಳ ಕಾಲವು ಸಮೇತ ಹಾಲು, ಹಣ್ಣು, ಸಕ್ಕರೆ ಅಥವಾ ಸಿಹಿ ಪೊಂಗಲು ಏನಿದೆ ಅದನ್ನು ನೀವು ಆ ದೇವಿಗೆ ಸಮರ್ಪಿಸೋದ್ರಿಂದ ಖಂಡಿತವಾಗಲೂ ಶೀಘ್ರವಾಗಿ ಧನವು ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆ ಯಾರಾದರೂ ಮೊದಲನೇ ಬಾರಿಗೆ ನೋಡ್ತಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಮತ್ತೊಮ್ಮೆ ಥ್ಯಾಂಕ್ ಯು, ನಮಸ್ತೆ.